ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಯ ಬಗ್ಗೆ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಎಲ್ಲೋ ಒಂದು ಕಡೆ ಈ ಪರ್ಸನ್ ತುಂಬ ಫೀಲಿಂಗ್ಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ತುಂಬ ಎಮೋಷ್ನಲ್ ಆಗಿದ್ದಾರೆ, ಫೀಲಿಂಗ್ಸನ್ನು ಮನಸ್ಸಲ್ಲಿ ತುಂಬ ತುಂಬಿಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಇರುವ ಭಾವನೆಗಳನ್ನು ಅಥವಾ ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇದ್ದರೂ ಕೂಡ ಇವರು ತುಂಬ ಫೀಲಿಂಗ್ಸ್ಗಳನ್ನ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲಿ ತುಂಬ ಎಮೋಷ್ನಲ್ ಆಗಿರುವ ಭಾವನೆಗಳು ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ಇವರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ನಿಮ್ಮ ಮಧ್ಯೆ ಯಾವುದಾದ್ರೂ ಸಿಚುವೇಶನ್ ಬಂದಿದ್ದರೆ, ನಿಮ್ಮ ಮಧ್ಯೆ ಯಾವುದಾದ್ರೂ ಘಟನೆಗಳು ನಡೆದಿದ್ರೆ, ನೀವಿಬ್ಬರು ಮಾತಾಡದೇ ಇರೋ ರೀತಿ ಏನಾದರೂ ಆಗಿದ್ದರೆ ನಿಮ್ಮ ಹತ್ರ ಈಗ ಮಾತಾಡಬೇಕು ಅನ್ನೋ ರೀತಿ ಇವರ ಮನಸ್ಥಿತಿ ಇದೆ. ಯಾವುದೇ ವಿಷಯ ಆಗಿರ್ಬೋದು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು ಅಂತಿದ್ದಾರೆ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಸಿಚುವೇಶನ್ ಇರಬಹುದು ಆದರೂ ಕೂಡ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅಂತ ಇದ್ದಾರೆ. ಅಂದರೆ ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನ ಹೇಳ್ಕೋಬೇಕು. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಫೀಲಿಂಗ್ಸ್ಗಳಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಸಿಚುವೇಶನ್ ನಡೆದಿದ್ರೆ, ಅಂದರೆ ನೀವಿಬ್ಬರು ಸಿಟ್ಟಾಗೋದಕ್ಕೆ ಯಾವುದಾದ್ರೂ ಒಂದು ಕಾರಣಗಳಿದ್ದರೆ, ಅದರಲ್ಲಿ ಈ ಪರ್ಸನ್ನ ತಪ್ಪೇನಾದರೂ ಇದ್ದರೆ ಅದನ್ನು ನಿಮ್ಮ ಜೊತೆ ಕೂತು ಮಾತಾಡಬೇಕು ಅಂತ ಇದ್ದಾರೆ. ಅಂದರೆ ಇವರ ಕಡೆಯಿಂದ ನಿಮಗೇನಾದರೂ ಹರ್ಟ್ ಆಗಿದ್ದರೆ, ಇವರ ಮಾತಿನಿಂದ ನಿಮಗೇನಾದರೂ ನೋವಾಗಿದ್ದರೆ, ಅಥವಾ ಇವರ ಬಿಹೇವಿಯರಿಂದ ನಿಮಗೆ ನೋವಾಗಿದ್ದರೆ, ಏನೋ ಒಂದು ಕಾರಣ ಇರ್ಬೋದು, ಇವರು ಯಾವುದೋ ನಿಮಗೆ ಟೈಮ್ ಕೊಡದೇ ಇರ್ಬೋದು, ಅಥವಾ ನಿಮ್ಮ ಮಾತನ್ನು ಕೇಳದೇ ಇರ್ಬೋದು. ಏನೇ ಮಾಡಿದರೂ ಕೂಡ ಅದೆಲ್ಲವನ್ನು ನಿಮ್ಮ ಜೊತೆ ಕೂತು ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು. ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನಾದರೂ ಈಗ ಮಧ್ಯದಲ್ಲಿ ಬ್ರೇಕಪ್ ಬಂದಿದ್ದರೆ, ಅಥವಾ ನೀವಿಬ್ಬರು ಮಾತಾಡದೇ ಇರೋ ಸಿಚುವೇಶನ್ ಏನಾದರೂ ಬಂದಿದ್ದರೆ, ಅದನ್ನು ನಿಮಗೆ ಅವರು ಕ್ಲಾರಿಟಿಯನ್ನು ಕೊಡಬೇಕು, ಅಥವಾ ನಿಮ್ಮ ಕಡೆಯಿಂದ ಕ್ಲಾರಿಟಿನ ತಗೋಬೇಕು. ಯಾವುದೇ ವಿಷಯ ಆಗಿರ್ಬೋದು, ಹಲವಾರು ವಿಷಯಗಳು ನಡೆದಿರಬಹುದು. ಇಬ್ಬರಿಗೂ ಕೂಡ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ನಿಮಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಏನೇ ಆಗಿದ್ದರೂ ಕೂಡ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು, ನಿಮ್ಮಿಂದ ಕೂಡ ಕ್ಲಾರಿಟಿಯನ್ನು ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಎಷ್ಟೇ ಫೀಲಿಂಗ್ಸ್ಗಳಿರ್ಬೋದು, ಯಾವುದೇ ಇಮೋಷನ್ಸ್ಗಳಿರಬಹುದು, ಎಲ್ಲ ಕಾಣಿಸ್ತಾ ಇದೆ. ಆದರೆ ಈ ಪರ್ಸನ್ ಅದನ್ನು ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಅಂತೂ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಮಾತಾಡಬೇಕು, ಕಾಲ್ ಮಾಡಿ ಮಾತಾಡಬೇಕು, ಅಥವಾ ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವುದೇ ಒಂದು ರೀತಿಯಲ್ಲಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೂ ಕೂಡ, ನಿಮ್ಮ ರಿಲೇಟೆಡ್ ಆಗಿ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದರೂ ಕೂಡ ಇವರ ಮನಸ್ಸಿಗೆ ಆಗಾಗ ಬರ್ತಾ ಇರುವಂಥದ್ದು ಏನು ಅಂದರೆ, ಇದು ಸರಿಯಾದ ಟೈಮಲ್ಲ, ಆ ಟೈಮ್ಗಾಗಿ ಕಾಯಬೇಕು ಅನ್ನೋ ರೀತಿ ಅಂದ್ಕೊಳ್ತಿದ್ದಾರೆ. ಅಂದರೆ ಇವರ ಭಾವನೆಗಳನ್ನು ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಳ್ತಾ ಇಲ್ಲ ಅವರು ಇನ್ನೂ. ಈಗ ಸದ್ಯದ ಪ್ರೆಸೆಂಟ್ ಟೈಮ್ನಲ್ಲಿ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಟೈಮ್ಗಾಗಿ ಈ ಪರ್ಸನ್ ಕಾಯ್ತಾ ಇದ್ದಾರೆ ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವುದೇ ವಿಷಯಗಳನ್ನಾಗಲಿ ಕ್ಲಿಯರ್ ಮಾಡ್ಕೋಬೇಕು, ಅದೇ ರೀತಿ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಭೇಟಿಯಾಗಬೇಕು ಅನ್ನೋದಂತೂ ತುಂಬಾ ಇದೆ ಇವರ ಮನಸ್ಸಿನಲ್ಲಿ. ಆದರೆ ಆ ಟೈಮ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದಾದ್ರೂ ಒಂದು ಅಡೆತಡೆ ಬರ್ತಾ ಇರ್ಬೋದು, ಯಾವುದಾದ್ರೂ ಒಂದು ಸಿಚುವೇಶನ್ ಅಡ್ಡ ಬರ್ತಾ ಇರ್ಬೋದು. ಹಾಗಾಗಿ ಇವರು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಇದೆ. ಇವರ ಕಡೆಯಿಂದ ನಿಮಗೆ ಯಾವುದೇ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಆ ರೀತಿ ಯೋಚನೆ ಮಾಡ್ತಾ ಇರ್ಬೋದು, ಇವರು ಸುಮ್ಮನೆ ಇದ್ದಾರಲ್ಲ, ತುಂಬ ಶಾಂತಿಯಾಗಿ ಕೂತ್ಕೊಂಡಿದ್ದಾರಲ್ಲ, ಅಂದರೆ ಯಾವುದೇ ರೀತಿಯ ಟೆನ್ಷನ್ ಇಲ್ದಲೇ ಇದ್ದಾರಲ್ಲ, ಯಾವುದೇ ಒಂದು ಡಿಸಿಷನನ್ನು ತಗೊಳ್ತಾ ಇಲ್ವಲ್ಲ, ಮುಂದೇನ ಆ್ಯಕ್ಷನನ್ನು ತಗೊಳ್ತಾ ಇಲ್ವಲ್ಲ, ಯಾವುದೇ ಮೂಮೆಂಟ್ ಈ ಪರ್ಸನ್ ಕಡೆಯಿಂದ ಬರ್ತಾ ಇಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಖಂಡಿತ ಈ ಪರ್ಸನ್ ಒಂದು ಟೈಮ್ಗಾಗಿ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕು ಅಂತಿದ್ದಾರೆ. ಅದಕ್ಕಾಗಿ ಟೈಮ್ ಬೇಕಲ್ವಾ, ಅವರ ಕೆಲಸದಲ್ಲಿ ಬ್ಯುಸಿ ಆಗಿರಬಹುದು, ಅಥವಾ ಅವರು ಕಾಯ್ತಾ ಇರುವಂಥ ಟೈಮ್ ಬಂದ ಮೇಲೆ ನಿಮ್ಮನ್ನು
ಸಂಪರ್ಕಿಸುವ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಯೋಚನೆ ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಆ್ಯಕ್ಷನ್ ಬಗ್ಗೆ ನೀವು ತುಂಬ ಹೋಪನ್ನು ಇಟ್ಕೊಂಡಿರ್ಬೋದು, ಅಥವಾ ಈ ಪರ್ಸನ್ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ತಾರೆ ಅನ್ನೋ ರೀತಿ ನೀವು ತುಂಬ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಪರ್ಸನ್ಗೆ ಆ ಟೈಮ್ ಬರಬೇಕು, ಆ ಒಂದು ಟೈಮ್ ಪೀರಿಯಡಲ್ಲೇ ಇವರು ಎಲ್ಲವನ್ನ ಹೇಳ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಹೇಳಬೇಕು ಅಂದರೆ, ಈ ಪರ್ಸನ್ ನಿಮ್ಮನ್ನು ಏನಾದರೂ ಹರ್ಟ್ ಮಾಡಿದರೆ, ಇವರ ಮಾತುಗಳಿಂದ ಏನಾದರೂ ನೀವು ಹರ್ಟ್ ಆಗಿದ್ದರೆ, ಅಥವಾ ಇವರ ಬಿಹೇವಿಯರಿಂದ ನೀವು ಹರ್ಟ್ ಆಗಿದ್ದರೆ, ಅದೇ ರೀತಿ ಇವರು ಕೂಡ ಹರ್ಟ್ ಆಗಿದ್ದಾರೆ. ನಿಮ್ಮ ಯಾವುದೋ ಒಂದು ಬಿಹೇವಿಯರಿಂದ ಆಗಿರ್ಬೋದು, ನಿಮ್ಮ ಯಾವುದಾದ್ರೂ ಒಂದು ಮಾತುಗಳಿಂದ ಕೂಡ ಆಗಿರ್ಬೋದು, ಈ ಪರ್ಸನ್ ಕೂಡ ತುಂಬ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ಕ್ಲಾಶ್ ನಡೆದಿರಬಹುದು, ಯಾವುದೇ ಜಗಳಗಳು ಬಂದಿರಬಹುದು, ಅದರಲ್ಲಿ ಅವ್ರಿಗೂ ಕೂಡ ಹರ್ಟ್ ಆಗಿದೆ. ನೀವು ಮಾತ್ರ ನೋವನ್ನು ಅನುಭವಿಸಿದ್ದೀರಾ ಅಂತ ಅಲ್ಲ, ನಿಮ್ಮ ಮಾತಿನಿಂದ ಅವರು ಕೂಡ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತಿನಿಂದ ನೋವನ್ನು ಪಟ್ಟು ಇವರು ಕೂಡ ತುಂಬ ಥಿಂಕ್ ಮಾಡಿರ್ಬೋದು. ಒಬ್ಬರೇ ಕೂತಾಗ ನಿಮ್ಮ ಮಾತುಗಳು ಮತ್ತೆ ಮತ್ತೆ ಇವ್ರಿಗೆ ನೆನಪಿಗೆ ಬಂದಿರ್ಬೋದು. ಅಂದರೆ ನೀವೇನಾದರೂ ಇವ್ರಿಗೆ ಹರ್ಟ್ ಮಾಡೋ ಥರ ಮಾತಾಡಿದರೆ ಅದು ಅವರ ಮನಸ್ಸಿಗೆ ನಾಟಿರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದೇನೋ ಇವರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಟೈಮ್ಗಾಗಿ ಕೂಡ ಕಾಯ್ತಾ ಇದ್ದಾರೆ. ಆದರೆ ಟೈಮ್ ಬರ್ತಾ ಇಲ್ಲ ಅನ್ನೋದಕ್ಕೆ ಮೇಯ್ನ್ ಕಾರಣ ಇದು ಕೂಡ ಆಗಿರ್ಬೋದು. ಇವರು ಕೂಡ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಕೆಲವೊಂದು ಮಾತುಗಳನ್ನು ನಿಮಗೆ ಹೇಳಿ ಅದರಿಂದ ನೀವು ನೋವನ್ನು ಅನುಭವಿಸಿದರೆ ನೀವು ತುಂಬಾ ಮಾತಾಡಿದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಮನಸ್ಸಿಗೆ ಹರ್ಟ್ ಆಗೋ ರೀತಿ ತುಂಬ ಮಾತಾಡಿದ್ದೀರಾ, ನೀವು ತುಂಬ ಮಾತುಗಳನ್ನು ಹೇಳಿದ್ದೀರಾ, ಇವ್ರಿಗೆ ಹರ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಇವರ ಕಡೆಯಿಂದ ನಿಮಗೇನಾದರೂ ಹರ್ಟ್ ಆಗಿದರೆ ಈ ಪರ್ಸನ್ಗೆ ತುಂಬ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರಿಯಲೈಸೇಷನ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಖಂಡಿತ ಈ ಪರ್ಸನ್ ಇವರ ತಪ್ಪನ್ನು ಒಪ್ಕೊಳ್ತಿದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿಗೆ ನಾಟಿದೆ. ಅಂದರೆ ನೀವು ಈಗ ಇರೋ ಪರಿಸ್ಥಿತಿ ಆಗಿರ್ಬೋದು, ಇವರಿಂದ ದೂರ ಆಗಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ರಿಯಲೈಸ್ ಆಗಿದೆ ಇವ್ರಿಗೆ. ಅದರ ಬಗ್ಗೆ ಇವರ ತಪ್ಪಿನ ಅರಿವಾಗಿದೆ. ಪ್ರೆಸೆಂಟಲ್ಲಿ ಇವ್ರು ಥಿಂಕ್ ಮಾಡ್ತಾ ಇರೋದು ತಪ್ಪು ನಿಮ್ಮಿಂದ ಕೂಡ ಆಗಿದೆ, ನಿಮ್ಮ ಮಾತುಗಳಿಂದ ಕೂಡ ಆಗಿರ್ಬೋದು, ಅದೇ ರೀತಿ ಇವರ ಕಡೆಯಿಂದ ಕೂಡ ಆಗಿರ್ಬೋದು, ಇವರ ಬಿಹೇವಿಯರಿಂದ ಕೂಡ ಆಗಿರ್ಬೋದು. ತಪ್ಪು ಇಬ್ಬರ ಕಡೆಯಿಂದನೂ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ ಮನಸ್ಸಲ್ಲಿರೋದು ಇಬ್ಬರು ಕೂತ್ಕೊಂಡು ಕ್ಲಿಯರ್ ಔಟ್ ಮಾಡ್ಕೋಬೇಕು. ಏನೇ ವಿಷಯಗಳಿದ್ರೂ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಇವರು ನಿಮ್ಮಿಂದ ಬಯಸೋದು ಅಷ್ಟನ್ನು. ಅಂದರೆ ಇವರ ಮನಸ್ಸಿಗೆ ತುಂಬಾ ಪಶ್ಚಾತ್ತಾಪ ಅನ್ನೋದು ಬಂದಿದೆ. ಅದೇ ರೀತಿ ನಿಮ್ಮ ಮಾತುಗಳಿಂದ ಕೂಡ ನೋವಾಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎರಡೂ ಕೈ ತಟ್ಟಿದ್ರೆ ಚಪ್ಪಾಳೆ ಅನ್ನೋ ರೀತಿ ಇವರ ಕಡೆಯಿಂದ ನೋವಾಗಿರೋ ರೀತಿ ನಿಮ್ಮ ಕಡೆಯಿಂದನೂ ಈ ಪರ್ಸನ್ಗೆ ನೋವಾಗಿದೆ. ನೀವು ಎಷ್ಟು ಮಾತುಗಳು ಹೇಳಿದಿರೋ ಅವರು ಅಷ್ಟೇ ಮಾತುಕತೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿರ್ಬೋದು. ಅಥವಾ ನೀವು ಕ್ಲಾಶ್ ಆಗಬೇಕಾದ್ರೆ ನಿಮ್ಮ ಬಾಯಿಂದ ಎಷ್ಟೊಂದು ಮಾತುಗಳು ಬಂದಿದೆಯೋ ಅದೇ ರೀತಿ ಇವರ ಬಾಯಿಂದ ಕೂಡ ಅದೇ ರೀತಿಯ ಮಾತುಗಳು ಬಂದಿರ್ಬೋದು. ಯಾವುದೇ ವಿಷಯಗಳಾಗಿರ್ಬೋದು, ಇಬ್ಬರು ಸರಿಸಮಾನವಾಗಿ ತಪ್ಪು ಮಾಡಿದಿರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ಗೆ ಹರ್ಟ್ ಆದಾಗ ಈ ಪರ್ಸನ್ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಯಾವುದೇ ವಿಷಯವನ್ನು ನಿಮ್ಮ ಹತ್ರ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅದರಿಂದ ಕೂಡ ಈ ಪರ್ಸನ್ ಹರ್ಟ್ ಆಗಿದ್ದಾರೆ. ಅಂದರೆ ಆಗಲೇ ಕ್ಲಿಯರ್ ಮಾಡ್ಕೋಬೇಕಿತ್ತು, ಏನೇ ವಿಷಯ ಇದ್ದರೂ ಹೇಳ್ಕೋಬೇಕಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ರೈಟ್ ಟೈಮ್ಗಾಗಿ ಇವರು ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಇವರ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತುಂಬ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ನಿಮ್ಮ ಬಗ್ಗೆ ಆಗಿರಬಹುದು, ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ ಆಗಿರಬಹುದು, ಅಥವಾ ನೀವಿಬ್ಬರು ಪಾಸ್ಟಲ್ಲಿ ಯಾವ ರೀತಿ ಇದ್ರಿ ಅದೆಲ್ಲದರ ಬಗ್ಗೆ ತುಂಬ ವಿಷಯಗಳು ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ತುಂಬ ಥಾಟ್ಸ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಕೆಲವು ವಿಷಯಗಳು ಈ ಪರ್ಸನ್ಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವು ಕ್ವಶನ್ಸ್ಗಳನ್ನ ಇವರು ನಿಮ್ಮ ಹತ್ರ ಕೇಳಿರ್ಬೋದು. ಯಾವುದೋ ವಿಷಯ ಆಗಿರ್ಬೋದು, ನಿಮ್ಮ ಇಬ್ಬರ ಕನೆಕ್ಷನ್ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರೊಂದು ಕ್ವಶನ್ಗಳನ್ನ ನಿಮ್ಮ ಹತ್ರ ಕೇಳಿದರೆ ಅದಕ್ಕೆ ನೀವು ಇನ್ನೂ ರಿಪ್ಲೈ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅವರಿಗೆ ಸರಿಯಾದ ಆನ್ಸರನ್ನು ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಈ ಪರ್ಸನ್ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ರೀತಿಯಲ್ಲಿ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ತುಂಬ ಟೈಮ್ ತೊಗೊಂಡ್ರೆ ಮತ್ತೆ ಪರಿಸ್ಥಿತಿ ಹಾಳಾಗ್ಬೋದೇನೋ, ಅಂದರೆ ನಿಮ್ಮ ರಿಲೇಷನ್ಶಿಪ್ ಮತ್ತೆ ಹಾಳಾಗ್ಬೋದೇನೋ, ಈಗ ಇರೋದಕ್ಕಿಂತ ಜಾಸ್ತಿ ಹಾಳಾಗ್ಬೋದೇನೋ, ಇನ್ನೂ ಟೈಮ್ ತಗೊಂಡು ಇಬ್ಬರ ರಿಲೇಷನ್ಶಿಪ್ ಏನಾದರೂ ದೂರ ಆಗ್ಬೋದೇನೋ. ಹಾಗಾಗಿ ಇವರು ಸರಿಯಾದ ಟೈಮ್ಗಾಗಿ ಕಾಯ್ತಾ ಇರೋದೇನೋ ನಿಜ, ಆದರೂ ಹೆದರಿಕೆ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಇನ್ನೂ ಜಾಸ್ತಿ ಟೈಮ್ ತಗೊಂಡಷ್ಟು ರಿಲೇಷನ್ಶಿಪ್ ಏನಾದರೂ ಹಾಳಾಗೋದ್ರೆ ಅನ್ನೋ ಆತಂಕ ಕೂಡ ಇವರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ.
ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈಗೇನಾದರೂ ಇವರು ಅರ್ಜೆಂಟಲ್ಲಿ ಈ ವಿಷಯವನ್ನು ಕ್ಲಿಯರ್ ಮಾಡೋದಕ್ಕೆ ಬಂದರೆ ಮತ್ತೆ ಬೇರೆ ಯಾವುದಾದ್ರೂ ರೀತಿಯ ಪ್ರಾಬ್ಲಮ್ಸ್ಗಳು ಬರಬಹುದೇನೋ, ಅಂದರೆ ಅರ್ಜೆಂಟಲ್ಲಿ ತಗೊಂಡಿರೋ ತೀರ್ಮಾನ ಸರಿಯಾಗೋದಿಲ್ವೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ತಕ್ಷಣಕ್ಕೆ ಸಡನ್ನಾಗಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ತಗೊಂಡ್ರೆ ಅದು ತಪ್ಪಾಗಿಬಿಡುತ್ತೇನೋ ಅನ್ನೋ ಹೆದರಿಕೆ ಕೂಡ ಇದೆ. ಬಟ್ ಇಲ್ಲಿ ಈ ಪರ್ಸನ್ ಜೊತೆ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಖಂಡಿತ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಇವರು ಅಂದ್ಕೊಳ್ತಿರೋದು ನೀವು ಎಷ್ಟು ಹರ್ಟ್ ಆಗಿದ್ದೀರೋ ಅದೇ ರೀತಿ ಇವರು ಕೂಡ ಅಷ್ಟೇ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ನೀವೀಗ ಡೀಲ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ನ ಜೊತೆ ಈಗ ರಿಲೇಷನ್ಶಿಪ್ಪಲ್ಲಿದ್ದೀರೋ ಆ ಪರ್ಸನ್ ಈಗ ಪ್ರೆಸೆಂಟಲ್ಲಂತೂ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅದೇ ರೀತಿ ಸ್ವಲ್ಪ ಕನ್ಫ್ಯೂಸ್ಡ್ ಕೂಡ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ವಿಷಯಗಳಿರ್ಬೋದು, ಯಾವುದೇ ವಿಷಯ ನಡೀತಾ ಇರ್ಬೋದು, ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅದೇ ರೀತಿ ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ ಕೂಡ ಅವರಿಗೆ ಯಾವುದೋ ಒಂದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ತುಂಬ ಕ್ವಶನ್ಗಳಿದೆ ಈ ಪರ್ಸನ್ ಮನಸ್ಸಿನಲ್ಲಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಕನ್ಫ್ಯೂಸ್ಡ್ ರೀತಿ ಕಾಣಿಸ್ತಾ ಇದ್ದಾರೆ. ಇವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವೊಬ್ಬರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ಈ ರಿಲೇಷನ್ಶಿಪ್ಪಲ್ಲಿ ಇದ್ದು ನಾನು ಸರಿ ಮಾಡ್ತಾ ಇದ್ದೀನಾ ಅಥವಾ ತಪ್ಪು ಮಾಡ್ತಾ ಇದ್ದೀನಾ, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ವೆಯ್ಟ್ ಮಾಡೋದ್ರಿಂದ ಇವ್ರಿಗೆ ಉಪಯೋಗ ಇದೆಯಾ, ಅಂದರೆ ಮುಂದೆ ಇವರ ಲೈಫ್ನಲ್ಲಿ ನೀವು ಇರ್ತೀರಾ ಅಥವಾ ಸುಮ್ಮನೆ ಈಗ ಟೈಮ್ ವೇಸ್ಟ್ ಆಗುತ್ತಾ ಅನ್ನೋ ರೀತಿ ಥಿಂಕ್ ಮಾಡೋ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ಳೋದು ಯಾವುದೇ ಒಂದು ರಿಲೇಷನ್ಶಿಪ್ಪನ್ನು ವೆಯ್ಟ್ ಮಾಡಬೇಕು ಅಂದರೆ ಅಥವಾ ಈ ರಿಲೇಷನ್ಶಿಪ್ಪನ್ನು ನಾವು ಮನಸಾರೆ ಒಪ್ಕೋಬೇಕು ಅಂದರೆ ಅದಕ್ಕೆ ಕಾರಣಗಳು ತುಂಬ ಇರುತ್ತೆ. ಹಾಗಾಗಿ ಕೂಡ ಈ ಪರ್ಸನ್ ವೆಯ್ಟ್ ಮಾಡೋದ್ರಿಂದ ಈ ಟೈಮ್ ಏನಾದರೂ ವೇಸ್ಟ್ ಆಗೋಗುತ್ತೇನೋ, ಈ ರಿಲೇಷನ್ಶಿಪ್ ಮುಂದುವರೆದುಕೊಂಡು ಹೋಗೋದಿಲ್ವೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎಲ್ಲರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದಲ್ಲ, ಕೆಲವೊಬ್ಬರ ಎನರ್ಜಿ ಆ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಈ ರಿಲೇಷನ್ಶಿಪ್ಪಲ್ಲಿರೋರು ಅವರ ಮನಸ್ಸಿನ ಭಾವನೆಗಳನ್ನಾಗಿರ್ಬೋದು, ಅವರ ಪ್ರೀತಿಯನ್ನಾಗಿರ್ಬೋದು ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇರ್ಬೋದು, ಅಂದರೆ ಈ ರಿಲೇಷನ್ಶಿಪ್ಪಲ್ಲಿದ್ದು ಯಾವುದೇ ಪ್ರಯೋಜನ ಇಲ್ವೇನೋ, ನಿಮ್ಮ ಕಡೆಯಿಂದ ಯಾವುದೇ ರಿಪ್ಲೈ ಬರ್ತಾ ಇಲ್ವೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಇವರ ಎನರ್ಜಿಯನ್ನು ನೋಡಬೇಕಾದ್ರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಅಂತೂ ತುಂಬ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಕೂಡ ಆಗ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಯಾವುದೋ ಒಂದು ಮಾತಿನಿಂದ ಆಗಿರಬಹುದು ನೀವು ದೂರ ಆಗ್ಬೋದು, ಮತ್ತೆ ಒಂದಾಗ್ಬೋದು, ಈ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬ್ಯಾಲೆನ್ಸ್ ಅನ್ನೋದು ನಿಮ್ಮಿಬ್ಬರಲ್ಲಿ ಕಾಣಿಸ್ತಾ ಇಲ್ಲ. ಕೆಲವೊಂದು ಬಾರಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ವಿಷಯಗಳನ್ನಾಗಲಿ ಶೇರ್ ಮಾಡ್ಕೊಳ್ಳೋದಾಗಿರ್ಬಹುದು, ಯಾವುದೇ ವಿಷಯದಲ್ಲಾಗಿ ಮುಂದೆ ಹೋಗೋದಾಗಿರ್ಬೋದು, ಯಾವುದೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಕಾಂಟ್ಯಾಕ್ಟಲ್ಲಿ ಇರೋರು ಕೂಡ ಇರ್ಬೋದು, ಆದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರೋರು ತುಂಬ ಜನರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿಯ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಇಲ್ಲಿ ಯಾವ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗುತ್ತೋ ಅದನ್ನು ನಾನು ಹೇಳಬೇಕಾಗುತ್ತೆ. ಅಂದರೆ ಇಲ್ಲಿ ತುಂಬ ಜನರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಇಬ್ಬರ ಮಧ್ಯ ಗ್ಯಾಪ್ ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಜೊತೆ ನೀವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾತಾಡ್ತಾ ಇಲ್ಲ, ಅಥವಾ ತುಂಬ ಕಡಿಮೆ ಮಾತುಕತೆ ನಡೀತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಸಪ್ರೇಷನ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರಲ್ಲಿ ತುಂಬ ಟೈಮಿಂದ ಕೂಡ ಸಪ್ರೇಷನ್ ಅನ್ನೋದು ನಡೀತಾ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಅನ್ನೋದು ನಡೀತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಥವಾ ಕೆಲವೊಬ್ಬರಲ್ಲಿ ನಾರ್ಮಲ್ ಆಗಿರುವಂತಹ ಎಷ್ಟು ಬೇಕು ಅಷ್ಟು ಮಾತುಕತೆಗಳು ಮಾತ್ರ ನಡೀತಾ ಇರಬಹುದು. ಬಟ್ ಇವರ ಎನರ್ಜಿಯನ್ನು ಇಲ್ಲಿ ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ 1 ಮಂತ್ ಒಳಗಡೆ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ, ಬೇಗನೆ
ನಿಮ್ಮ ಹತ್ರ ಬರುವ ಚಾನ್ಸಸ್ ತುಂಬ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇವರ ಎನರ್ಜಿ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಒಂದು ಅಪ್ಕಮಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ತುಂಬ ಮಾತುಕತೆಗಳನ್ನು ಆಡಬೇಕು, ಅದೇ ರೀತಿ ತುಂಬ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಎಲ್ಲವನ್ನು ಹೇಳ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿರುವ ಮಾತುಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನು ಹೇಳ್ಕೋಬೇಕು ಅನ್ನೋ ರೀತಿ ಇವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ತುಂಬ ಫೀಲಿಂಗ್ಸ್ಗಳನ್ನ ಈ ಪರ್ಸನ್ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಗಲಿ, ಈ ರಿಲೇಷನ್ಶಿಪ್ ಬಗ್ಗೆ ಆಗಲಿ 100% ಆ್ಯಕ್ಷನನ್ನು ತಗೊಳ್ಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ. ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರು 100% ಈ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೊಂದು ರೀತಿಯ ಆ್ಯಕ್ಷನನ್ನು ತಗೋಬಹುದು. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇವ್ರದ್ದು ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ತುಂಬ ಅಂದರೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಕಡೆಯಿಂದ ಸಾಧ್ಯ ಆದಷ್ಟು ಬೆಸ್ಟ್ ಕೊಡಬೇಕು ಅಂತ ಇದ್ದಾರೆ. ಅಪ್ರೋಚ್ ಮಾಡೋದಂತೂ ಖಂಡಿತ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಆಗಿರಬಹುದು. ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಸವಾಲುಗಳಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇದು ಟೈಮ್ ವೇಸ್ಟ್ ಆಗುತ್ತೋ ಇಲ್ವೋ, ಅಥವಾ ಈ ರಿಲೇಷನ್ಶಿಪ್ಪಿಂದ ಮುಂದಕ್ಕೆ ಒಳ್ಳೆಯದಾಗುತ್ತೋ, ಏನು ಮಾಡೋದು, ಯಾವ ರೀತಿ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ಬ್ಯಾಲೆನ್ಸ್ ಮಾಡೋದು ಅನ್ನೋ ರೀತಿ ಕೂಡ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಖಂಡಿತ ಈ ಪರ್ಸನ್ ಟೈಮ್ ಪಾಸ್ಗಾಗಿ ಈ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಇವ್ರು ಅಂದ್ಕೊಳ್ಳೋದು ಲೈಫ್ ಲಾಂಗ್ ಆಗಿ ಈ ರಿಲೇಷನ್ಶಿಪ್ ಅನ್ನೋದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಫ್ಯೂಚರಲ್ಲಿ ಕೂಡ ಈ ರಿಲೇಷನ್ಶಿಪ್ ಅನ್ನೋದು ಅವ್ರಿಗೆ ಮುಖ್ಯ ಅಂತ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯೂಚರಲ್ಲಿ ಕೂಡ ನೀವು ಇವ್ರ ಜೊತೆನೇ ಇರಬೇಕು, ಲೈಫ್ ಲಾಂಗ್ ಇವ್ರ ಜೊತೆ ಲೈಫನ್ನು ಲೀಡ್ ಮಾಡಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಇರಬಹುದು. ಇಲ್ಲಿ ಈ ಪರ್ಸನ್ ತುಂಬ ಚಾನ್ಸಸ್ ಇದೆ ನಿಮ್ಮನ್ನು ಒಬ್ಬ ಪಾರ್ಟ್ನರ್ ರೂಪದಲ್ಲಿ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಷ್ಟೊಂದು ಫೀಲಿಂಗ್ಸ್ಗಳಿದೆ, ಇಷ್ಟೊಂದು ಪ್ರೀತಿ ಇದೆ. ಟೈಮ್ ಪಾಸ್ಗಾಗಿ ಇವರು ಮಾಡ್ತಾ ಇಲ್ಲ. ಏನೇ ಇದ್ದರೂ ಕೂಡ ಅದು ರಿಯಲ್ ಆಗಿರಬೇಕು, ಫ್ಯೂಚರಲ್ಲಿ ಕೂಡ ನೀವು ಇರಬೇಕು ಅಂತ ಅಂದ್ಕೊಳ್ತಾ ಇರೋದ್ರಿಂದ ಒಬ್ಬ ಪಾರ್ಟ್ನರ್ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ತುಂಬ ವಿಚಾರಗಳಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅಂದ್ಕೊಳ್ತಾರೆ, ಎಲ್ಲಿ ನೀವು ಈ ಪರ್ಸನ್ನಿಂದ ದೂರ ಆಗ್ತೀರೇನೋ, ಯಾರಾದರೂ ಅಡ್ಡ ಬಂದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಧ್ಯದಲ್ಲಿ ಬಂದರೆ ನೀವು ಇವರ ಲೈಫಿಂದ ಹೊರಟು ಹೋಗ್ತೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಭಯ ಕೂಡ ಈ ಪರ್ಸನ್ಗೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದರೆ ಯಾವುದೇ ಕಾರಣಕ್ಕೂ ನೀವು ಇವರನ್ನು ಬಿಟ್ಟು ಹೋಗಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆದರೆ ಅದು ಅಲ್ಲಿಂದ ಹೋಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕೂಡ ಈ ಪರ್ಸನ್ ಆ ರೀತಿಯ ಥಿಂಕ್ ಮಾಡ್ತಾ ಇರಬಹುದು. ಸ್ವಲ್ಪ ಹೆದರಿಕೆ ಕೂಡ ಅನ್ನೋದಿದೆ, ತುಂಬ ಕನ್ಫ್ಯೂಸ್ ಕೂಡ ಆಗಿದ್ದಾರೆ. ಅಂದರೆ ಟೈಮ್ ಪಾಸ್ಗಾಗಿ ಆಗುತ್ತೇನೋ ಅಥವಾ ರಿಯಲ್ ಆಗಿ ಲೈಫಲ್ಲಿ ಇರ್ತೀರೇನೋ, ಈ ರಿಲೇಷನ್ಶಿಪ್ಪನ್ನು ಇಟ್ಕೊಂಡ್ರೆ ಮುಂದಕ್ಕೆ ಒಳ್ಳೆಯದಾಗುತ್ತೇನೋ, ಅಥವಾ ಈ ರಿಲೇಷನ್ಶಿಪ್ಪಿಂದ ಇವರು ಹರ್ಟ್ ಆಗ್ತಾರೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಪ್ರೆಸೆಂಟಲ್ಲಿ ಡಿಸಿಷನನ್ನು ತಗೊಳ್ಳೋದು ಕೂಡ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಖಂಡಿತ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಆದರೆ ಕನ್ಫ್ಯೂಸ್ಡ್ ಅಂತೂ 100% ಆಗಿದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಈ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ತೀರ್ಮಾನವನ್ನು ತಗೊಳ್ಳೋದು ಕೂಡ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೂ ಒಂದು ಕಡೆ ಥಿಂಕ್ ಮಾಡೋದು, ನೀವು ಇವ್ರಿಗೆ ಕರೆಕ್ಟ್ ಆಗಿರುವ ಪಾರ್ಟ್ನರ್ ಹೌದಾ ಅಲ್ವಾ, ನೀವು ಎಲ್ಲ ರೀತಿಯಲ್ಲೂ ಸರಿಯಾಗ್ತೀರೋ ಇಲ್ವೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ನೀವು ಅಂದ್ಕೊಳ್ಬಾರ್ದು ಈ ಪರ್ಸನ್ಗೆ ಪ್ರೀತಿ ಇಲ್ಲ ಅಂತ. ನಾನು ಮೊದಲೇ ಹೇಳಿದೆ, ತುಂಬಾ ಪ್ರೀತಿ ಇದೆ, ತುಂಬ ಫೀಲಿಂಗ್ಸ್ಗಳಿದೆ. ಆದರೆ ಕನ್ಫ್ಯೂಸ್ ಅಂತೂ ಆಗಿದ್ದಾರೆ. ಅದೇ ರೀತಿ ಥಿಂಕ್ ಕೂಡ ಅದೇ ರೀತಿ ಇದೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಇವರು ಥಿಂಕ್ ಮಾಡಬಹುದು. ಯಾವ ರೀತಿ ಇರ್ತೀರೇನೋ, ಮುಂದೆ ಯಾವ ರೀತಿ ನಿಮ್ಮ ನಡವಳಿಕೆ ಇರ್ಬೋದು, ನೀವಿಬ್ಬರೂ ಮುಂದೆ ಲೈಫ್ನಲ್ಲಿ ಫ್ಯೂಚರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರೋ ಇಲ್ವೋ, ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗುತ್ತೋ, ನಿಮ್ಮ ಮಧ್ಯದಲ್ಲಿ ಬೇರೆ ಯಾರಾದರೂ ಬರ್ತಾರೇನೋ ಅನ್ನೋ ರೀತಿ ಕೂಡ ತುಂಬ ಭಯ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಎರಡು ಮೈಂಡಿಂದ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಬೇಕು ಅಂತಲೂ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಈ ರಿಲೇಷನ್ಶಿಪ್ ಮುಂದೆ ಫ್ಯೂಚರಲ್ಲಿ ಯಾವ ರೀತಿ ಇರ್ಬೋದು, ಏನಾದರೂ ಜಗಳಗಳು ಬರ್ಬೋದಾ, ಕ್ಲಾಶ್ ಆಗಬಹುದಾ, ಅಥವಾ ನೀವು ಇವರು ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ, ಅಥವಾ ಈ ರಿಲೇಷನ್ಶಿಪ್ ಅನ್ನೋದು, ನಿಮ್ಮ ಪ್ರೀತಿ ಅನ್ನೋದು, ಅಥವಾ ಈ ಸಂಬಂಧ ಟೈಮ್ ಪಾಸ್ಗೆ ಆಗಿಬಿಡುತ್ತೇನೋ, ರಿಯಲ್ ಆಗಿ ಆಗಿರೋದಿಲ್ವೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಹಲವಾರು ವಿಷಯಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ.
ಹಾಗಾಗಿ ತುಂಬ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಬೇಡ ಬೇಡ ಅಂದರೂ ಕೂಡ ತುಂಬ ಥಾಟ್ಸ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಪಾಸಿಟಿವ್ ಆಗಿ ಕೂಡ ತುಂಬ ಸಲ ರಿಪೀಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ದಿನ ಪೂರ್ತಿಯಾಗಿ ಯಾವುದಾದರೊಂದು ವಿಚಾರಗಳು ಇವರ ಮನಸ್ಸಿಗೆ ಬರ್ತಾನೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ತುಂಬ ಯೋಚನೆಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ. ಅದೇ ರೀತಿ ಈ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ, ತುಂಬ ಕೇರನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಲ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.